ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು 3-4 ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡೋದಿದೆ. ಸೊ ಇವತ್ತು ಆಲ್ಮೋಸ್ಟ್ ನಿಮಗೆ ಸೆಕೆಂಡ್ ರೌಂಡಿನ ಕೌನ್ಸಿಲಿಂಗ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗ್ತಿದ್ದೀವಿ. ಸೊ ನಿಮಗೆ ಕೆಲವೊಂದು ಕೋರ್ಸುಗಳ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಹಾಗೆ ಕಾಶನ್ ಡಿಪಾಸಿಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾರ್ಯಾರೆಲ್ಲ ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಹಾಗೆ ಕಂಪ್ಲೀಟ್ ಸ್ಕೆಡ್ಯೂಲ್, ಸೆಕೆಂಡ್ ರೌಂಡಿನ ಸ್ಕೆಡ್ಯೂಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ನೀವು ಇಲ್ಲಿ ನೋಡಿದ್ರೆ ಕೆಲವೊಂದು ವಿಚಾರಗಳನ್ನು ನೀವು ಇಲ್ಲಿ ಇವತ್ತಿನ ಬಂದಿರುವಂತಹ ನೋಟಿಫಿಕೇಷನ್ಸ್ ಇವೆಲ್ಲ ನಿಮಗೆ ಎರಡನೇ ಸುತ್ತಿನ ವೇಳಾಪಟ್ಟಿ ಆಗಲಿ, ಎರಡನೇ ಸುತ್ತಿನ ಸೀಟು ಹಂಚಿಕೆ ಕುರಿತು ಮಾಹಿತಿ ಆಗಲಿ, ಎರಡನೇ ಸುತ್ತಿನ ಆಯ್ಕೆ ನಮೂದು ಅಂದರೆ ಆಪ್ಷನ್ ಎಂಟ್ರಿ ಮಾಡೋದ್ರ ಬಗ್ಗೆ ಆಗಲಿ, ಮತ್ತು ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟು ಮ್ಯಾಟ್ರಿಕ್ಸ್ ಬಗ್ಗೆ ಆಗಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ವಿಚಾರಗಳನ್ನು ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಇದ್ರ ಬಗ್ಗೆ ಗೊತ್ತಿರಲಿ. ಸೀಟ್ ಮ್ಯಾಟ್ರಿಕ್ಸ್ ಏನಪ್ಪ ಅಂತಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಕಾಲೇಜುಗಳ, ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು ಎಲ್ಲ ಅಗ್ರಿಕಲ್ಚರ್ ಎಲ್ಲ ಕೋರ್ಸುಗಳ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ನಿಮಗಿಲ್ಲಿ ಇಲ್ಲಿ ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೋಬೋದು ಎಲ್ಲ ಕಾಲೇಜುಗಳ ಮತ್ತು ಎಲ್ಲ ಕೋರ್ಸುಗಳ ಸೀಟ್ ಮ್ಯಾಟ್ರಿಕ್ಸ್. ಇದು ಯಾವ ಥರ ಇರುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ಪರಿಚಯ ಇರಲಿ. ಏನಪ್ಪ ಅಂದರೆ ಇಲ್ಲಿ ನಿಮಗೆ ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ UVC ಕಾಲೇಜಿನಲ್ಲಿ 1G ಕ್ಯಾಟಗರಿಗೆ 0 ಇದೆ ಅಂತ. 0 ಅಂದಿದ್ದು ಮಾತ್ರಕ್ಕೆ ಅಲ್ಲಿ 0 ಅಂತಲ್ಲ, ಅರ್ಥ ಮಾಡ್ಕೊಳ್ಳಿ. 0 ಅಂತಂದರೆ ಏನು ಅಂತಂದರೆ ಅಲ್ಲಿ ಎಲ್ಲರೂ ಯಾರೋ ಒಬ್ಬರು ಅಲಾಟ್ ಎಷ್ಟು ಕೋರ್ಸ್ ಎಷ್ಟು ಸೀಟುಗಳಿರುತ್ತೋ ಅಷ್ಟುಗಳಿಗೆ ಯಾರೋ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡಿದ್ರು ಸಹ ಇಲ್ಲಿ 0 ತೋರಿಸುತ್ತೆ. ಅಂದರೆ ಚಾಯ್ಸ್ 1 ತಗೊಂಡು ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ, ಖಾಲಿ ಆಗಿದೆ ಅಂತ ಅಲ್ಲ. ಯಾರೋ ಚಾಯ್ಸ್ 2 ತಗೊಂಡು ಅದು ಲಾಕ್ ಆಗಿರ್ಬೋದು. ನಿಮಗೆ ಈಗ ಚಾಯ್ಸ್ 2 ತಗೊಂಡು ನೆಕ್ಸ್ಟ್ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಕ್ಕಿದಾಗ ಅವರು ಆ ಕಾಲೇಜಿಗೆ ಹೋಗ್ಬೋದಲ್ಲ, ಈಗ ಇದು ಎಂಟಿ ಆಗ್ಬೋದಲ್ವಾ. ಸೊ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ, ಇದು ಒಂದು ಜಸ್ಟ್ ಒಂದು ರೆಫರೆನ್ಸ್ಗಷ್ಟೇ. ಇದು ನಿಮಗೆ ಖಂಡಿತವಾಗಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಇಲ್ಲಿ ನಿಮಗೆಲ್ಲ 0 ಕಾಣಿಸ್ತಿರೋವೆಲ್ಲ 0 ಥರ ಇರೋದಿಲ್ಲ. ಯಾಕಂದರೆ ಈಗ ಚಾಯ್ಸ್ 2 ಯಾರು ಹಾಕಿರ್ತಾರೆ ಆ ಕಾಲೇಜುಗಳು ಅಲಾಟ್ ಆಗಿರ್ಬೋದು. ಈಗ UVC ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು 30 ಸ್ಟೂಡೆಂಟ್ಸ್ ಇದೆ, 30 ಸೀಟ್ಸ್ ಇದೆ, 30 ಸ್ಟೂಡೆಂಟ್ಸ್ಗೆ ಅಲಾಟ್ ಆಗಿರ್ಬೋದು. ಅದರಲ್ಲಿ ಒಂದು 20 ಸ್ಟೂಡೆಂಟ್ ಅಡ್ಮಿಷನ್ ಆಗಿರ್ಬೋದು, 10 ಸ್ಟೂಡೆಂಟ್ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗಿರ್ಬೋದು. ಹಂಗಂತ ಸೆಕೆಂಡ್ ರೌಂಡಲ್ಲಿ ಅವರು ಅಡ್ಮಿಷನ್ ಆಗ್ಬೋದಾ? ಅದೇ ಕಾಲೇಜ್ ಆಗ್ಬೋದು. ಕೆಲವ್ರಿಗೆ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಕ್ಕು ಅವರು ಹೋಗ್ಬೋದಲ್ವ. ಆಗ ಆ ಕಾಲೇಜುಗಳು ಖಾಲಿ ಆದಾಗ ನಿಮಗೆ ಸಿಗಬಹುದು. ಸೊ ಹಾಗಾಗಿರೋದ್ರಿಂದ ಯಾಕೆ ನಾನು ಈ ವಿಚಾರವಾಗಿ ಹೇಳ್ತಿದ್ದೀನಿ ಅಂತಂದರೆ ಈಗ ಸೆಕೆಂಡ್ ರೌಂಡಿಗೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಆಪ್ಷನ್ ಎಂಟ್ರಿ ಇನ್ ದ ಸೆನ್ಸ್ ನೀವು ಅಲ್ಲಿರುವಂಥ ಈಗೇನು ಕಾಲೇಜುಗಳು ಉಳಿದಿರುತ್ತವೆ ಅವುಗಳನ್ನು ಶಫಲ್ ಮಾಡ್ಕೋಬೇಕಾಗತ್ತೆ. ಶಫಲ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಈ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ ನೀವು ಈ ಕಾಲೇಜಿನಲ್ಲಿ ಈ ಕ್ಯಾಟಗರಿಗೆ 0 ಇದೆಯಲ್ವಾ, ಹಂಗಾರೆ ಏನಕ್ಕೆ, ಹಂಗಾರೆ ಡಿಲೀಟ್ ಮಾಡಿಬಿಡ್ತೀನಿ ಅಂತ ಮಾಡೋದಕ್ಕೆ ಹೋಗಬೇಡಿ. ನಾನು ಹೇಳುವಂಥ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 0 ಇದೆ ಅಂದಿದ್ದು ಮಾತ್ರಕ್ಕೆ ಅಲ್ಲಿ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತಲ್ಲ. ನಿಮಗೆ ಅಲ್ಲಿ ಚಾಯ್ಸ್ 2 ತೊಗೊಂಡು ಕೆಲವು ಸ್ಟೂಡೆಂಟ್ಸ್ ಅದನ್ನು ಬ್ಲಾಕ್ ಮಾಡಿರ್ಬೋದು. ಅದು ಅವ್ರಿಗೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಕ್ಕ ಅವ್ರು ಹೋಗ್ಬೋದು, ಆ ಕಾಲೇಜು ನಿಮಗೂ ಸಿಗಬಹುದು. ಹಾಗಾಗಿರೋದ್ರಿಂದ ಇಲ್ಲಿ 0 ಅಂದಿದ್ದು ಮಾತ್ರಕ್ಕೆ ನೀವು ಅದನ್ನು ಕಾಲೇಜನ್ನು ಡಿಲೀಟ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀಸನ್ಗೂ ಹೋಗಬೇಡಿ. ನಿಮ್ಮ ಪ್ರಿಫರೆನ್ಸ್ ಆರ್ಡ್ರಲ್ಲೇ ಇಟ್ಕೊಳ್ಳಿ ಕಾಲೇಜಸನ್ನು. ಸೊ ಇಷ್ಟು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಹೇಳುವಂಥದ್ದು. ಸೊ ಇದನ್ನು ಸ್ವಲ್ಪ ಸೀರಿಯಸ್ಸಾಗಿ ತಗೊಳ್ಳಿ ದಯವಿಟ್ಟು. ನಿಮಗೆ 0 ಅಂತ ತೋರಿಸಿದ ಮಾತ್ರಕ್ಕೆ ಅಲ್ಲಿ ಇದು ಜಸ್ಟ್ ಒಂದು ರೆಫರೆನ್ಸ್ಗಷ್ಟೇ. ಎಷ್ಟು ಕಾಲೇಜುಗಳು ಕಂಪ್ಲೀಟಾಗಿ ನಿಮಗೆ ಬ್ಲಾಕ್ ಮಾಡಿದ್ದಾರೆ, ಎಷ್ಟು ಇನ್ನೂ ಬ್ಲಾಕ್ ಮಾಡದೆ ಹಾಗೆ ಉಳ್ಕೊಂಡಿರುವಂಥ ಕಾಲೇಜುಗಳು ಅನ್ನುವಂಥದ್ದು ಜಸ್ಟ್ ಡೇಟಾ ಅಷ್ಟೇ. ಅಂದಿದ್ದು ಮಾತ್ರಕ್ಕೆ ನಿಮಗೆ ಅದರಲ್ಲಿ ಸೀಟ್ 0 ಆಗಿದೆ ಅಂತ ಅಲ್ಲ, ಅದರಲ್ಲಿ ಎಲ್ಲ ಅಡ್ಮಿಷನ್ ಆಗಿಬಿಟ್ಟಿದ್ದಾರೆ ಅಂತಲ್ಲ. ಅಡ್ಮಿಷನ್ ಆಗದೆ ಚಾಯ್ಸ್ 2 ತೊಗೊಂಡು ಬ್ಲಾಕ್ ಮಾಡಿರ್ತಾರೆ ಸೆಕೆಂಡ್ ರೌಂಡಿಗೆ. ಸೆಕೆಂಡ್ ರೌಂಡ್ ತೊಗೊಂಡಾಗ ನಿಮಗೆ ಅಲ್ಲಿ ಅವ್ರಿಗೆ ಬೇರೆ ಕಾಲೇಜ್ ಸಿಕ್ಕಿದಾಗ ಹೋಗಿ ನಿಮಗೆ ಅದು ಖಾಲಿ ಆಗ್ಬೋದು, ನಿಮಗೆ ಸಿಗಬಹುದು ಅಂತ ಚಾನ್ಸಸ್ ಇರುತ್ತೆ. ಹಂಗಂದು ಮಾತ್ರಕ್ಕೆ ಸಿಗೋದೇ ಇಲ್ಲ, ನನಗೆ ಅದು ಆಪ್ಷನೇ ಇಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ ಅನ್ನೋ ರೀಸನನ್ನು ಫಸ್ಟ್ ಪಾಯಿಂಟನ್ನು ಹೇಳ್ತಿದ್ದೀನಿ. ಸೆಕೆಂಡನೇದು ನಿಮಗೆ ಎರಡನೇ ಸುತ್ತಿಗೆ ಆಯ್ಕೆ ಎಂಬುದು ಲಿಂಕ್ ಅಂದರೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ. ಯಾರಿಗೆ ಆಪ್ಷನ್ ಎಂಟ್ರಿ? ಚಾಯ್ಸ್ 1 ತೊಗೊಂಡಿರುವಂತಹ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಅಡ್ಮಿಷನ್ ಆಗಿರ್ತಾರೆ. ಚಾಯ್ಸ್ 4 ಆಗಿ ತೊಗೊಂಡಿರುವಂಥವ್ರು ಎಲ್ಲ ಕ್ವಿಟ್ ಆಗಿರ್ತಾರೆ. ಇನ್ನು ಉಳಿದಿರುವಂಥವ್ರು ಚಾಯ್ಸ್ 3 ಮತ್ತು ಚಾಯ್ಸ್ 2 ಆ್ಯಂಡ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅವ್ರಗಳಿಗೆ ನಿಮಗೆ ಆಪ್ಷನ್ ಇರುವಂಥದ್ದು ಏನಪ್ಪ ಅಂದರೆ, ಈಗ ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಇದು ಮೈಂಡಲ್ಲಿರಲಿ. ಅಸ್ಯೂಮ್ ನಿಮಗೆ 100 ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಒಂದು 60ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ
ನಿಮಗೆ 60ನೇ ಕಾಲೇಜ್ ಸಿಕ್ಕಿರುವಂಥದ್ದು 100 ಆಪ್ಷನ್ ಎಂಟ್ರಿಯಲ್ಲಿ ಉಳಿದಿರುವಂಥ ಆಪ್ಷನ್ಗಳು ಡಿಲೀಟ್ ಆಗ್ತವೆ. ಅಂದರೆ 60ನೇ ಕಾಲೇಜ್ ಬಿಟ್ಟು ರಿಮೈನಿಂಗ್ 40 ಕಾಲೇಜುಗಳು ಡಿಲೀಟ್ ಆಗ್ತವೆ. ಉಳಿದಿರುವಂಥ 60 ಕಾಲೇಜುಗಳಲ್ಲೇ ನೀವು ಶಫಲ್ ಮಾಡ್ಕೋಬೇಕಾಗತ್ತೆ, ಅಥವಾ ನೀವು ಡಿಲೀಟ್ ಮಾಡ್ಕೋಬೋದು. ಅಡಿಷನಲಿ ಆ್ಯಡ್ ಮಾಡ್ಕೊಳ್ಳುವಂಥ ಆಪ್ಷನ್ಸ್ ಇರೋದಿಲ್ಲ. ಅದರಲ್ಲೇ ಶಫಲ್ ಮಾಡ್ಕೋಬೋದು ನೀವು. ಕೆಳಗಡೆ ಮೇಲೆ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಅಥವಾ 10th ಆಪ್ಷನನ್ನು ಫಸ್ಟ್ ಆಪ್ಷನ್ ನೀವು ಹೇಗೆ ಬೇಕಾದರೂ ಆ ಥರ ಶಫಲ್ ಮಾಡ್ಕೋಬಹುದು. ಮತ್ತು ಚಾಯ್ಸ್ 3 ಬಂದರೆ, ಯಾರು ಚಾಯ್ಸ್ 3 ಹಾಕಿರ್ತೀರಾ ನೀವು, ಆ ಕ್ಯಾಂಡಿಡೇಟ್ಸ್ಗೆ ನೀವು 100 ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅಂತ ಅಂದ್ಕೊಂಡ್ರೆ, ಒಂದು ಎಕ್ಸಾಂಪಲ್ಗೆ ಹೇಳ್ತಿರೋದು, 100 ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ನಿಮಗೆ 60ನೇ ಕಾಲೇಜ್ ಸಿಕ್ಕಿರುತ್ತೆ, ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಆ 60ನೇ ಕಾಲೇಜ್ ಒಂದನ್ನು ಡಿಲೀಟ್ ಮಾಡಿ ಉಳಿದಿರುವಂಥ 99 ಕಾಲೇಜು ನಿಮಗೆ ಸೆಕೆಂಡ್ ರೌಂಡಿಗೆ ಸಿಗುತ್ತವೆ. ಆ 99 ಕಾಲೇಜುಗಳಲ್ಲಿ ನೀವು ರಿಅರೇಂಜನ್ನು ಮಾಡ್ಕೋಬಹುದು. ಸೊ ಇಷ್ಟು ಆಪ್ಷನ್ ಇರುತ್ತೆ ಚಾಯ್ಸ್ 2 ಮತ್ತು ಚಾಯ್ಸ್ 3ಗೆ. ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಹೊಸದಾಗಿ ಯಾವುದೇ ಆಪ್ಷನ್ಸ್ ಎಂಟ್ರಿಯನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಇರೋದಿಲ್ಲ. ನಿಮಗೆ ಇಲ್ಲಿ ಇರುವಂಥ ಕಾಲೇಜುಗಳಲ್ಲೇ ನೀವು ಆಪ್ಷನ್ಸನ್ನು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಚೇಂಜಸ್ ನೀವೇನಾದರೂ ಆ ಕಡೆ ಈ ಕಡೆ ಬದಲು ಮಾಡ್ಕೋಬೋದಂತ ಮಾಡ್ಕೋಬಹುದು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇಲ್ಲಿ ವೇಳಾಪಟ್ಟಿಗೆ ಬರೋಣ. ವೇಳಾಪಟ್ಟಿ ಜೊತೆಗೆ ಕಾಶ್ ಆ್ಯಂಡ್ ಡಿಪಾಸಿಟ್ ಬಗ್ಗೆನೂ ಡಿಸ್ಕಷನ್ ಮಾಡೋಣ. ಇಲ್ಲಿ ವೇಳಾಪಟ್ಟಿಗೆ ಬಂದರೆ ನಿಮ್ಗೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ, ಅಂದರೆ ಇವತ್ತು 21ನೇ ತಾರೀಕು, ಆಗಸ್ಟ್ 21ನೇ ತಾರೀಕು ಇವತ್ತು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಮತ್ತು ಚಾಯ್ಸ್ 3, ಚಾಯ್ಸ್ 4 ಮುಟ್ಟುಗೋಲು ಹಾಕಿಕೊಂಡ ರದ್ದುಪಡಿಸುವ ಹೊಸದಾಗಿ ಸೇರ್ಪಡೆಯಾದ ಸೀಟುಗಳಿದ್ದಲ್ಲಿ, ಅಂದರೆ ಹೊಸದಾಗಿ ಈಗ ಯಾರೋ ಒಂದು MCCನಲ್ಲಿ ಸೀಟ್ ಸಿಕ್ಕಿರುತ್ತೆ, ಅವುಗಳು ಹೋಗಿರುವಂಥದ್ದು, ಅಥವಾ ಮತ್ತು ಚಾಯ್ಸ್ 4 ಹಾಕಿ ಹೋಗಿರುವಂಥ ಸೀಟುಗಳು ಎಲ್ಲ ನಿಮಗೆ ಆ್ಯಡ್ ಆಗುತ್ತೆ. ಯಾರಂದರೆ ಈಗ ಯಾರೋ ಒಂದು ಕಾಲೇಜ್ ಹಾಕಿರ್ತಾರೆ, ಚಾಯ್ಸ್ 4 ಹಾಕಿ ಕ್ವಿಟ್ ಆಗಿರ್ತಾರೆ, ಬೇರೆ ಕಾಲೇಜ್ ಸಿಕ್ಕಿರುತ್ತೆ, ಅಥವಾ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಸಿಕ್ಕಿರ್ಬೋದು, ಅಥವಾ MCCನಲ್ಲಿ ಸೀಟ್ ಸಿಕ್ಕಿರ್ಬೋದು, ಅವ್ರು ಹೋಗಿರ್ತಾರೆ. ಸೊ ಅದನ್ನು ರದ್ದುಪಡಿಸಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಅನೌನ್ಸ್ ಮಾಡ್ತಾರೆ 21ನೇ ತಾರೀಕು, ಅಂದರೆ ಇವತ್ತು. ಅದಾದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ವೈದ್ಯಕೀಯ ಕೋರ್ಸ್ಗಳಿಗೆ 1 ಲಕ್ಷ ಕಾಸ್ ಆ್ಯಂಡ್ ಡಿಪಾಸಿಟನ್ನು ಪಾವತಿಸುವ ದಿನಾಂಕಗಳು 21ರಿಂದ ಮಧ್ಯಾಹ್ನ 1ರಿಂದ 25ನೇ ತಾರೀಕು ಮಧ್ಯಾಹ್ನ 1ರವರೆಗೆ ಕಾಶ್ ಆ್ಯಂಡ್ ಡಿಪಾಸಿಟನ್ನು ಅಷ್ಟು ಒಳಗಡೆ ಪೇ ಮಾಡಬೇಕಾಗತ್ತೆ. ಏನಿದು ಕಾಶ್ ಆ್ಯಂಡ್ ಡಿಪಾಸಿಟ್ ಅಂತಂದರೆ, ಯಾಕಿದು ಕಾಶ್ ಆ್ಯಂಡ್ ಡೆಪಾಸಿಟು ಮತ್ತು ಯಾರೆಲ್ಲ ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ಆಗಿ ಒಂದು 2 ಪಾಯಿಂಟನ್ನು ಹೇಳ್ಬಿಡ್ತೀನಿ ನಿಮಗೆ. ಇದು ಯಾಕೆ ಕಾಶ್ ಆ್ಯಂಡ್ ಡಿಪಾಸಿಟನ್ನು ಮಾಡ್ತಿದ್ದಾರೆ ಅಂತಂದರೆ, ಇದನ್ನು ಸೀರಿಯಸ್ಸಾಗಿ ತೊಗೊಳ್ಳಿ. ಕೆಲವರು ಏನು ಮಾಡ್ತಾರೆ, ಮೆಡಿಕಲ್ ಸೀಟ್ ಸಿಕ್ಕಿದ್ರೂ ನೋಡೋಣ, ಕೆಲವರಿಗೆ ಬೇರೆ ಕಡೆ ಸಿಕ್ಕಿರುತ್ತೆ, ಆದ್ರೂ ಏನು ಮಾಡ್ತಾರೆ, ಇದನ್ನು ಬ್ಲಾಕ್ ಮಾಡಿ ಇನ್ನೊಂದು ಸರಿ ಸೆಕೆಂಡ್ ರೌಂಡಿಗೆ ಬರ್ತಾರೆ. ಸುಮ್ಮನೆ ಸೆಕೆಂಡ್ ರೌಂಡಲ್ಲೂ ಅವರು ಕಂಪ್ಲೀಟಾಗಿ ಅಟೆಂಡ್ ಮಾಡದೆ ಕ್ವಿಟ್ ಆಗಿಬಿಡ್ತಾರೆ. ಆಗೇನಾಗುತ್ತೆ, ಆ ಸೀಟ್ಸ್ಗಳು ಹಾಗೆ ಉಳ್ಕೊಳ್ಳೋದ್ರಿಂದ ಸಿಗಬೇಕಾಗಿರುವಂಥ, ಅದರಲ್ಲಿ ಸೀಟ್ಸ್ ಇರೋದೇ ಕಡಿಮೆ ಮೆಡಿಕಲಲ್ಲಿ, ಅದರಲ್ಲೂ ಬೇರೆಯವರಿಗೆ ಸಿಗುವಂಥದ್ದು ಅವಾಯ್ಡ್ ಆಗುತ್ತೆ ಅನ್ನೋ ರೀಸನ್ಗೆ ಸಿಗಲಿ, ಎಲ್ಲರಿಗೂ ಸೀಟ್ ಸಿಗಲಿ, ಯಾರು ಇಂಟ್ರೆಸ್ಟೆಡ್ ಇರ್ತಾರೋ, ಯಾರು ಸೀರಿಯಸ್ ಆಗಿ ಇರ್ತಾರೋ ಅವ್ರಿಗೆ ಮಾತ್ರನೇ ಈ ಮೆಡಿಕಲ್ ಸೀಟ್ ತೊಗೊಳ್ಳಿ ಅನ್ನೋ ರೀಸನ್ಗೆ ಈ ಕಾಶ್ ಆ್ಯಂಡ್ ಡಿಪಾಸಿಟನ್ನು ಮಾಡಿರುವಂಥದ್ದು. ಯಾರು ಪೇ ಮಾಡಬೇಕು ಈ ಕಾಶ್ ಆ್ಯಂಡ್ ಡಿಪಾಸಿಟನ್ನು ಅಂತಂದರೆ, ಯಾರ ಆಪ್ಷನ್ ಎಂಟ್ರಿನಲ್ಲಿ, ಜ್ಞಾಪಕ ಇಟ್ಕೊಳ್ಳಿ ಹೇಳ್ತಿರೋ ಪಾಯಿಂಟನ್ನು, ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್ ಸೀಟ್ ಇರುತ್ತೆ, ಮೆಡಿಕಲ್ ಡೆಂಟಲ್ ಸೀಟ್ ಇರುತ್ತೆ ನಿಮಗೆ, ಅವರು ಕಾಶ್ ಆ್ಯಂಡ್ ಡಿಪಾಸಿಟ್ 1 ಲ್ಯಾಕನ್ನು ಪೇ ಮಾಡಬೇಕು. ಸಪೋಸ್ ಇಲ್ಲ, ನೀವು ಆಲ್ರೆಡಿ ನಿಮಗೆ ಇಂಜಿನಿಯರಿಂಗ್ ಅಲಾಟ್ ಆಗಿರಬಹುದು, ಬಟ್ ನಿಮ್ಮ ಫಾರ್ ಎಕ್ಸಾಂಪಲ್ ಈಗ 100 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಅದರಲ್ಲಿ 60ನೇ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ಳಿ. ನಿಮಗೆ ಉಳಿದಿರೋ 40 ಕಾಲೇಜು ಡಿಲೀಟ್ ಆಗುತ್ತೆ. ಉಳಿದಿರೋ ಚಾಯ್ಸ್ 2 ಅಪ್ಲೈ ಮಾಡಿದರೆ ನೀವು 60 ಕಾಲೇಜಿನಲ್ಲಿ ನಿಮಗೆ ಯಾವುದಾದ್ರೂ ಮೆಡಿಕಲ್ ಕಾಲೇಜ್ ಇದ್ದರೆ, ಈಗ ಸಿಗದೇ ಇರ್ಬೋದು, ನಿಮಗೆ ಇಂಜಿನಿಯರಿಂಗ್ ಹಾಕಿರ್ತೀರಾ, ಬಟ್ 60ರಲ್ಲಿ ಎಲ್ಲೋ ಒಂದೋ 2 ಎಷ್ಟಾದರೂ ಆಗಿರಲಿ ಮೆಡಿಕಲ್ ಕಾಲೇಜಸ್ ಇದ್ದರೆ ನೀವು 1 ಲಕ್ಷ ಕಾಶ್ ಆ್ಯಂಡ್ ಡಿಪಾಸಿಟನ್ನು ಪೇ ಮಾಡಬೇಕಾಗತ್ತೆ. ಪೇ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಪೇ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ, ನಿಮ್ಗೆ ಅದರಲ್ಲಿರೋ ಮೆಡಿಕಲ್ ಕಾಲೇಜಸ್ಸು ಸೀಟ್ಸ್ನೆಲ್ಲ ಏನು ಮಾಡ್ತಾರೆ, ನಿಮಗೆ ಡಿಲೀಟ್ ಮಾಡ್ತಾರೆ, ಆಟೋಮೆಟಿಕಲಿ ಅವರೇ ಡಿಲೀಟ್ ಮಾಡ್ಕೊಳ್ತಾರೆ. ಸೆಕೆಂಡ್ ರೌಂಡಿಗೆ ಯಾವುದೇ ಮೆಡಿಕಲ್ ಸೀಟ್ಸನ್ನು ನಿಮಗೆ ಕೊಡೋದಿಲ್ಲ. ನಿಮಗೆ ಸೆಕೆಂಡ್ ರೌಂಡಿಗೆ ಮೆಡಿಕಲ್ ಸೀಟ್ ಬೇಕು ಅಂದರೆ ನೀವು 1 ಲಕ್ಷ ಕಾಶ್ ಆ್ಯಂಡ್ ಡಿಪಾಸಿಟನ್ನು ಪೇ ಮಾಡಬೇಕು. ಇಲ್ಲ ನಿಮಗೆ ಬೇಡ ನನಗೆ ಮೆಡಿಕಲ್ ಸೀಟು ಅಂತಂದರೆ ನೀವು ಡಿಲೀಟ್ ಮಾಡ್ಕೋಬೋದು, ಅಥವಾ ಕಂಪ್ಲೀಟಾಗಿ ನೀವು ಕಾಶ್ ಆ್ಯಂಡ್ ಡಿಪಾಸಿಟ್ ಪೇ ಮಾಡಲಿಲ್ಲ ಅಂದರೆ ನಿಮ್ಮ ಮೆಡಿಕಲ್ ಸೀಟ್ಸನ್ನು ರಿಮೂವ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನೇ ನಾನು ಆ ವಿಚಾರವಾಗಿ ಮೊದಲನೇ ಹೇಳಿದೆ ನಾನು ನಿಮಗೆ, ಏನು ಅಂತಂದರೆ ಇದನ್ನು ಮೆಡಿಕಲ್ ಸೀಟ್ಸ್ ಯಾರಿಗೆ ಬೇಕಾ ಸುಮ್ಮನೆ ಹಾಕ್ಬಿಟ್ಟಿರ್ತಾರೆ ಆಪ್ಷನ್ ಎಂಟ್ರಿಯಲ್ಲಿ, ಬಟ್ ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುತ್ತೆ, ಅದರಲ್ಲಿ ನೆಕ್ಸ್ಟ್ ರೌಂಡಲ್ಲಿ ಮೇ ಬಿ ಮೆಡಿಕಲ್ ಸೀಟ್ ಸಿಕ್ಬಿಡ್ಬೋದು ಅವ್ರಿಗೆ, ಅವಾಗ ಏನಾಗುತ್ತೆ, ಅವ್ರು ಹೋಗೋದಿಲ್ಲ, ಯಾಕಂದರೆ ಅವ್ರಿಗೆ ಬೇಕಾಗಿಲ್ಲ ಮೆಡಿಕಲ್. ಅದಕ್ಕೆ ಬೇಕು ಅಂತಂದರೆ ಪೇ ಮಾಡಿ, ನೀವು ಫೀಸನ್ನು ಪೇ ಮಾಡಿ ಮೊದಲೇ, ಆಮೇಲೆ ನೀವು ಬೇಕು ಅಂತಂದರೆ ಅದು ಸಿಕ್ಕಿದಾಗ ಹೋಗಿ ಅನ್ನೋ, ಅದಕ್ಕೆ ಸೀರಿಯಸ್ನೆಸ್ ಬರಲಿ ಅಂತ ಅಂದ್ಬಿಟ್ಟೆ ಈ ಕಾಶ್ ಆ್ಯಂಡ್ ಡಿಪಾಸಿಟನ್ನು ಕೇಳ್ತಿರುವಂಥದ್ದು. ಯಾರ ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್ ಕಾಲೇಜಸ್ ಇರುತ್ತೋ ಅವರುಗಳು 1 ಲಕ್ಷ ಕಾಶ್ ಆ್ಯಂಡ್ ಡಿಪಾಸಿಟನ್ನು ಪೇ ಮಾಡಬೇಕಾಗತ್ತೆ.
ಇದಾದಮೇಲೆ ನಿಮಗೆ ರೀಫಂಡ್ ಆಗುತ್ತೆ. ಯಾವಾಗ ರೀಫಂಡ್ ಆಗುತ್ತೆ ಅಂದರೆ, ನೀವು ಇಂಜಿನಿಯರಿಂಗ್ ಕೆಲವರಿಗೆ ಯಾರಿಗೋ ಒಂದು 10,000 ಫೀಸ್ ಆಗಿರ್ಬೋದು ಅಥವಾ 50,000 ಫೀಸ್ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜಿಗೆ, ಉಳಿದಿರೋ ಅಮೌಂಟು ನಿಮ್ಮ ಅಕೌಂಟಿಗೆ ರೀಫಂಡ್ ಆಗುತ್ತೆ. ಅದ್ರ ಬಗ್ಗೆ ವರಿಯಾಗ. ಸಪೋಸ್ ನಿಮಗೆ ಮೆಡಿಕಲ್ ಕಾಲೇಜ್ ಸಿಗಲಿಲ್ಲ ಅಂತಂದರೆ ನಿಮಗೆ ಇದು ರೀಫಂಡ್ ಆಗುತ್ತೆ ಅಮೌಂಟು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಕಾಶ್ ಆ್ಯಂಡ್ ಡಿಪಾಸಿಟ್ ಬಗ್ಗೆ ಯಾರ್ಯಾರು ಪೇ ಮಾಡಬೇಕು ಅಂತ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಅದಾದ ನಂತರ ನೆಕ್ಸ್ಟ್ ಬಂದು ನಿಮಗೆ ಎರಡನೇ ಸುತ್ತಿನ ಅಣಕು ಮತ್ತು ತಾತ್ಕಾಲಿಕ ಸೀಟು ಹಂಚಿಕೆ ಪ್ರಕ್ರಿಯೆ ಪ್ರಕಟಣೆ ಬಂದು ನಿಮಗೆ ಅಂದರೆ ಸೆಕೆಂಡ್ ರೌಂಡಿನ ತಾತ್ಕಾಲಿಕವಾದಂತಹ ಸೀಟ್ ಹಂಚಿಕೆಯನ್ನು ಬಿಡ್ತಾರೆ. ಅಂದರೆ ಮಾರ್ಕ್ ರಿಸಲ್ಟ್ಸನ್ನು ಬಿಡ್ತಾರೆ ನಿಮಗೆ 29ನೇ ತಾರೀಕು ಬಿಡ್ತಾರೆ ನಿಮಗೆ. ಅದಾದ ನಂತರ ಫೈನಲ್ ರಿಸಲ್ಟ್ಸ್ ನಿಮಗೆ ಯಾವಾಗ ಬಿಡ್ತಾರೆ ಅಂತ ಅದಾದ ನಂತರ ಹೇಳ್ತಾರೆ. ಯಾಕಂದರೆ ಇದಕ್ಕೆ MCCಗೆ ಸ್ವಲ್ಪ ಲಿಂಕ್ ಆಗಿರೋದ್ರಿಂದ 29ನೇ ತಾರೀಕು ಆದಮೇಲೆ ನಿಮಗೆ ಇದನ್ನು ಇನ್ಫಾರ್ಮ್ ಮಾಡ್ತಾರೆ. ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಇಲ್ಲಿ ಅಂತಂದರೆ, ಜ್ಞಾಪಕ ಇರಲಿ, ಇದು ಸೆಕೆಂಡ್ ರೌಂಡ್ ಮುಗಿದ ನಂತರ ಥರ್ಡ್ ರೌಂಡ್ ಏನಿರುತ್ತೆ ನಿಮಗೆ ಅದು ಅಫಿಷಿಯಲಿ ನಿಮಗೆ ಸಿಗೋದಿಲ್ಲ. ಯಾವ ರೀತಿ ಇರುತ್ತೆ ಅಂದರೆ, ಥರ್ಡ್ ರೌಂಡಲ್ಲಿ ನೀವು ನೋಡ್ಬೋದು, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಥರ್ಡ್ ರೌಂಡಿನಲ್ಲಿ ನಿಮಗೆ ಈ ಚಾಯ್ಸ್ 2 ಚಾಯ್ಸ್ 3 ಅನ್ನುವಂಥದ್ದು ಇರುವುದಿಲ್ಲ. ಓನ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಇರುತ್ತೆ. ಅಥವಾ ನೀವು ಕ್ವಿಟ್ ಆಗಬೇಕು, ಇಲ್ಲ ಚಾಯ್ಸ್ 1 ಚೂಸ್ ಮಾಡ್ಕೋಬೇಕಂದ್ರೆ ನೀವು ಅಲಾಟ್ ಆಗಿರುವಂಥ ಕಾಲೇಜನ್ನು ತಗೊಂಡು ನಿಮಗೆ ಅಪ್ಗ್ರೇಡೇಷನ್ಗೆ ಒಂದು ಆಪ್ಷನ್ ಕೊಡ್ತಾರೆ ಅಷ್ಟೇ. ಅಲ್ಲಿ ನಿಮಗಿರುತ್ತೆ ಅಪ್ಗ್ರೇಡ್ ಆಗುವಂಥ ಆಪ್ಷನ್, ಒಂದು ಆಪ್ಷನ್ ಕೊಡ್ತಾರೆ ಲಾಸ್ಟಿಗೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದಾದಮೇಲೆ ಅದಾದಮೇಲೆ ಅಪ್ಗ್ರೇಡೇಷನ್ ಅದು ಥರ್ಡ್ ರೌಂಡಲ್ಲಿ ಬರ್ತಂದರೆ, ನೀವು ಎಲ್ಲ ಕಾಲೇಜುಗಳೆಲ್ಲ ಬಿಟ್ಟು ಏನು ಹೋಗಿರ್ತವೆ ರೌಂಡ್ 3ನಲ್ಲಿ ನಿಮಗೆ ಚಾಯ್ಸ್ 2 ಚಾಯ್ಸ್ 3 ಇರೋದಿಲ್ಲ. ಚಾಯ್ಸ್ 1 ಅಂದರೆ ಏನಿರುತ್ತೆ ಅದರಲ್ಲಿ ನಿಮ್ಗೆ ಏನು ಕಾಲೇಜ್ ಅಲರ್ಟ್ ಆಗುತ್ತೆ ಸೆಕೆಂಡ್ ರೌಂಡಲ್ಲಿ ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕಾಗತ್ತೆ. ಅಪ್ಗ್ರೇಡೇಷನ್ ಯಾವ ಥರ ಅಂದರೆ, ಅಲ್ಲಿ ಒಂದು ಆಪ್ಷನ್ ಕೊಟ್ಟಿರುತ್ತೆ ನಿಮಗೆ ಈ ಕಾಲೇಜಿನ ಜೊತೆಗೆ ನನಗೆ ಇನ್ನೊಂದು ಅಪ್ಗ್ರೇಡೇಷನ್ ಆಪ್ಷನನ್ನು ಕೊಡಿ ಅಂತ ಅಲ್ಲಿ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಅಂದರೆ ನೀವು ಹೋಗಿ ಫೀಸ್ ಅಡ್ಮಿಷನ್ ಆಗಬೇಕಾಗತ್ತೆ. ಸ್ವಲ್ಪ ತೊಡಕು ಇದೆ ಇದರಲ್ಲಿ, ಸ್ವಲ್ಪ ಆ ಕಡೆ ಈ ಕಡೆ ಕಸಿವಿಸಿ ಆಗುತ್ತೆ ನಿಮಗೆ. ಬಟ್ ಆದರೂ ನಿಮಗೆ ಬೇಕು ಅಂತಂದರೆ ಇದನ್ನು ತೊಗೊಳ್ಳೇಬೇಕಾಗತ್ತೆ. ನೀವು ಆಪ್ಷನ್ 1 ಸೆಲೆಕ್ಟ್ ಮಾಡಿಕೊಂಡು ಚಾಯ್ಸ್ 1 ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿರ್ತೀರಾ. ಮತ್ತು ಅದಾದ ನಂತರ ನಿಮಗೆ ಸ್ವಲ್ಪ ಥರ್ಡ್ ರೌಂಡಲ್ಲಿ ಏನು ಮಾಡ್ತಾರೆ, ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಕ್ಕರೆ ನಿಮಗೆ ಅಲಾಟ್ ಮಾಡ್ತಾರೆ. ನೀವು ಅಲ್ಲಿ ಹೋಗಬೇಕಾದ್ರೆ ಅಡ್ಮಿಷನ್ ಆಗಬಹುದು. ಇದನ್ನು ಫೀಸ್ ಎಲ್ಲ ಸ್ವಲ್ಪ ಇದಾಗುತ್ತೆ. ಅದೇ ನಿಮಗೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡುವಂಥದ್ದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಇದನ್ನು ಬೇರ್ ಮಾಡಲೇಬೇಕಾಗತ್ತೆ. ಸೊ ಇಷ್ಟು ನಿಮಗೆ. ಮತ್ತು ಇದು ಜ್ಞಾಪಕ ಇಟ್ಕೊಳ್ಳಿ, ಈಗ ಮೆಡಿಕಲ್ ಯಾರು ಅಡ್ಮಿಷನ್ ಆಗಿರ್ತಾರೆ ಇದಾದ ನಂತರ ಅವರು ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮಗೆ ಪೆನಾಲ್ಟಿಯನ್ನು ಹಾಕ್ತಾರೆ. ಸೊ ಅದಕ್ಕೆ ಈಗ ಯಾರ್ಯಾರಿಗೆ MCC ಎಲ್ಲ ಸಿಕ್ಕಿರುತ್ತೆ, ಸೊ ದಯವಿಟ್ಟು ನೀವು ಕಂಪ್ಲೀಟಾಗಿ ಅಡ್ಮಿಷನ್ಸನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಪೆನಾಲ್ಟಿಯನ್ನು ಹಾಕ್ತಾರೆ. ನೋಡ್ಬೋದು ನೀವು ಇಲ್ಲಿ ಮೊದಲನೇ ಸುತ್ತಿನ ಇಲ್ಲೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳುವ ಇಚ್ಛಿಸುವ ವಿದ್ಯಾರ್ಥಿಗಳು ದಿನಾಂಕ 23/8/2025 ಸಂಜೆ 4 KA ಬೆಂಗಳೂರು ಇಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಳಬೇಕು. ಅಂದರೆ ಕೆಲವರಿಗೆ MCCನಲ್ಲಿ ಆಗಿರುತ್ತೆ, ಇಲ್ಲಿ ಹಂಗೆ ಬಿಟ್ಬಿಡ್ತಾರೆ, ಇರಲಿ ಬಿಡು ನಾನು ಹಾಗೆ ಏನೋ ನೋಡ್ಕೊಳ್ತೀನಿ ಅಂತ. ಬಟ್ ಇಲ್ಲೇನಾಗುತ್ತೆ, ಪೆನಾಲ್ಟಿಯನ್ನು ಹಾಕ್ತಾರೆ. ನೀವೇನಾದ್ರು ಇದರಿಂದ ಹೊರಡೆ ಹೋಗಬೇಕಾದ್ರೆ, ನೀವೇ ಹೋಗ್ತೀನಿ ಅಂತಂದ್ರೂ ಪೆನಾಲ್ಟಿ ಹಾಕ್ತಾರೆ. ಮತ್ತೆ ಅದಕ್ಕೆ ಈಗ ಯಾರ್ಯಾರಿಗೆ MCCನಲ್ಲಿ ಆಗಿರುತ್ತೆ ದಯವಿಟ್ಟು ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಕ್ವಿಟ್ ಆಗಿ ಹೋಗಿ ಖುದ್ದಾಗಿ KA ಆಫೀಸಿಗೆ ಹೋಗಿ ನೀವು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನೀವು ದಂಡನ ಪೇ ಮಾಡಬೇಕಾಗತ್ತೆ. ನೀವು ಮಧ್ಯದಲ್ಲಿ ಮತ್ತೆ ಹೋಗ್ತೀನಿ, ಸೆಕೆಂಡ್ ರೌಂಡ್ ಆದಮೇಲೆ ಹೋಗ್ತೀನಿ, ಅದಾದಮೇಲೆ ಹೋಗ್ತೀನಿ ಅಂತಂದರೆ ನಿಮಗೆ ಪೆನಾಲ್ಟಿಯನ್ನು ಹಾಕ್ತಾರೆ. ಸೊ ಹಾಗಾಗಿರೋದ್ರಿಂದ ಯಾರಿಗೆ MCCನಲ್ಲಿ ಸೀಟ್ ಆಗಿರುತ್ತೆ ದಯವಿಟ್ಟು ನೀವು ಸೀಟಿಂದ ಕ್ವಿಟ್ ಆಗಿ ಡೈರೆಕ್ಟಾಗಿ ಹೋಗಿ KA ಆಫೀಸಲ್ಲಿ ವಿಸಿಟ್ ಮಾಡಿ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರನ್ನು. ಅಥವಾ ಇಲ್ಲ ಅಂತಂದರೆ ನಿಮಗೆ ಪೆನಾಲ್ಟಿಯನ್ನು ಹಾಕ್ತಾರೆ. ಇಷ್ಟು ನಿಮಗೆ ಕಂಪ್ಲೀಟ್ ಪ್ರೊಸೀಜರ್ ಆಯಿತು. ಕಂಪ್ಲೀಟ್ ಟೈಮ್ ಟೇಬಲ್ ನಿಮಗೆ ವೇಳಾಪಟ್ಟಿ, ಇದು ಸೆಕೆಂಡ್ ರೌಂಡಿನ ವೇಳಾಪಟ್ಟಿ. ಸೊ ಅದಾದಮೇಲೆ ನಿಮಗೆ ಉಳಿದಿರುವಂಥದ್ದು ಏನೂ ಇಲ್ಲ. ಇನ್ನು ಎರಡನೇ ಸುತ್ತಿನ ವೇಳಾಪಟ್ಟಿ ಮುಗಿದಿದ್ದಾದಮೇಲೆ ಈ ಪ್ರೊಸೀಜರ್ವಾಗಿ ನಡೆಯುತ್ತೆ. ಥರ್ಡ್ ರೌಂಡ್ಗೆ ವೆಯ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೆಕೆಂಡ್ ರೌಂಡಿಗೆ ನಿಮ್ಮದು ಫೈನಲ್ ರೌಂಡ್ ಅಂತ ಅಂದ್ಕೊಳ್ಳಿ. ಥರ್ಡ್ ರೌಂಡ್ಗೆ ಓನ್ಲಿ ಅಪ್ಗ್ರೇಡೇಷನ್ ಮಾತ್ರ ಆಪ್ಷನ್ ಇರುತ್ತೆ. ನಿಮಗೆ ಸಿಗ್ಬೋದು, ಸಿಗದೇನೆ ಇರ್ಬೋದು, ಅದು ಹೇಳೋಕ್ಕಾಗಲ್ಲ, ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈಗೇನು ಆಪ್ಷನ್ ಎಂಟ್ರಿ ಮಾಡ್ಕೊಳ್ತೀರಾ ಕೇರ್ಫುಲ್ಲಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಯಾವುದೇ ಮಿಸ್ಟೇಕ್ಸನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಇಲ್ಲಿ ಯಾವುದೇ ಅಡಿಷನಲ್ ಮಾಡೋದಕ್ಕೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಸೊ ಈಗ ಇರುವಂಥ ಕಾಲೇಜುಗಳಲ್ಲೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಚಾಯ್ಸನ್ನು ಆ ಕಡೆ ಈ ಕಡೆ ಬದಲು ಮಾಡ್ಕೋಬೋದು ನೀವು. ಸೊ ಇಷ್ಟು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಯಿತು. ಇದೇ ಥರದ ಇನ್ನಷ್ಟು ವಿಚಾರಗಳಾಗಿ ಅಥವಾ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನದೊಂದು ವಾಟ್ಸಪ್ ಚಾನಲ್ ಇದೆ. ಆ ವಾಟ್ಸಪ್ ಚಾನಲ್ ಲಿಂಕನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಜಾಯ್ನ್ ಆಗಿ. ನಿಮಗೆ ಇದೇ ಥರದ ಸ್ಕಾಲರ್ಶಿಪ್ಸ್ ಬಗ್ಗೆ ಆಗಲಿ, ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಆಗಲಿ ಫ್ಯೂಚರಲ್ಲಿ ಕೊಡ್ತಾನೆ ಇರ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.